ಕಲಬುರಗಿ ಜಿಲ್ಲೆಯ ನರೋಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣಗಳಲ್ಲಿ ನಾವು ಕಳ್ಳತನ ಮಾಡಿದ ಪ್ರಾಪರ್ಟಿಯನ್ನು ಮತ್ತು ಆರೋಪಿಯನ್ನು ವಶಪಡಿಸಿಕೊಂಡಿದ್ದೇವೆ. ಮೊದಲನೆಯದು ಲಾಡ್ ಚಿಂಚೋಲಿಯಲ್ಲಿ 23 ಮೇ 2025 ರಂದು ಮನೆ ಬಾಗಿಲು ಈ ಫಿರ್ಯಾದಿಯ ಮನೆ ಬಾಗಿಲು ಕೊಂಡೆ ಮುರಿದು ಏನು ಲಾಕ್ ಬ್ರೇಕ್ ಮಾಡಿ ಒಳಗಡೆ ಹೋಗ್ಬಿಟ್ಟು ಆಲ್ಮೋಸ್ಟ್ 40 to 50 ಗ್ರಾಮ್ ಆಫ್ ಗೋಲ್ಡನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಇದು ಪ್ಲಸ್ ಇದರಲ್ಲಿ ಸಿದ್ದರಾಮ್ ತಂದೆ ಗಿರಿಮಲ್ಲ ಬಾಲಿ ಅಂತ 24 ವರ್ಷ ಅವರು ಒಕ್ಕಲ್ತನ ಮಾಡ್ತಾರೆ. ಆರೋಪಿಯನ್ನು ವಶಪಡಿಸಿಕೊಂಡು ಅವರಿಂದ ನಾವು ಟೋಟಲ್ 20 ಗ್ರಾಮ್ಸ್ ಆಫ್ ಗೋಲ್ಡನ್ನು ರಿಕವರಿ ಮಾಡಲಾಗಿದೆ. ತದನಂತರ ಲಾಡ್ ಚಿಂಚೋಲಿ ಕ್ರಾಸ್ ಕಡೆ ಸಿಮಿಲರ್ ಅದೇ ಏರಿಯಾದಲ್ಲಿ ಬಿರಿಯಾನಿ ಹೋಟೆಲ್ ಹಿಂದ್ಕಡೆ ಪತ್ರ ಶೆಡ್ ಮುರಿದು ಒಳಗಡೆ ಹೋಗ್ಬಿಟ್ಟು ಮೊಬೈಲ್ ಫೋನು, ಸಿಲಿಂಡರು ಮತ್ತು ಎಲ್ಲ ಸಾಮಗ್ರಿಯನ್ನು ಕಳ್ಳತನ ಮಾಡಿಕೊಂಡು ಪ್ರಕರಣ ಒಂದು ಮಾರ್ಚ್ ತಿಂಗಳಲ್ಲಿ ದಾಖಲಾಗಿದೆ. ಇದರಲ್ಲಿ ಟೋಟಲ್ ಅಂದಾಜು 16,000 ವರ್ತ್ ಆಫ್ ಮೊಬೈಲ್ ಫೋನು ಮತ್ತು ಸಿಲಿಂಡರ್ ಎಲ್ಲ ಕಳ್ಳತನ ಆಗಿದೆ. ಇದರಲ್ಲಿ ಆರೋಪಿತರಾದ ಶಿವಾನಂದ್ ತಂದೆ ಅರ್ಜುನ್ ಕಾಳೆ 22 ವರ್ಷ, ಪಾರ್ದಿ ಕೂಲಿ ಕೆಲಸ, ಕಮಸೂರ್ ನಾಯಕ್ ತಾಂಡ ಆಲಂದ್ ಇವರನ್ನು ನಾವು ದಸ್ತಗಿರಿ ಮಾಡಿ ಅವರಿಂದ ನಾವು ಟೋಟಲ್ ಪ್ರಾಪರ್ಟಿನ ರಿಕವರಿ ಮಾಡಲಾಗಿದೆ. ಸೊ ಈ ಎರಡು ಪ್ರಕರಣಗಳಲ್ಲಿ ನಾವು ಈ ನಮ್ಮ ಆಲಂದ್ ಸಬ್ ಡಿವಿಷನ್ DYSP ಆಗಿರೋಂಥ ಬಸವೇಶ್ವರ ಹೀರಾ ಮತ್ತು CPI ಪ್ರಕಾಶ್ ಯಾತ್ನೂರು ಮತ್ತು PSI ಆಗಿರೋ ಸಿದ್ದರಾಮ್ ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಭಗವಂತರಾಯ, ರೇವಣ್ ಸಿದ್ದಪ್ಪ, ಭೀಮಾಶಂಕರ್, ರಾಮ್ಲಿಂಗ್, ಸತೀಶ್, ಶರಣಬಸಪ್ಪ, ಕಲ್ಯಾಣ್ ರಾವ್, ಲಕ್ಷ್ಮೀಪುತ್ರ ಎಲ್ಲ ಸಿಬ್ಬಂದಿ ಸತತವಾಗಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಈ ಎರಡು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಎರಡು ಪ್ರಕರಣದಲ್ಲಿ ಎರಡು ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರ ಕಡೆಯಿಂದ ಕಳ್ಳತನ ಆಗಿರುವಂಥ ಪ್ರಾಪರ್ಟಿಯನ್ನು ರಿಕವರಿ ಮಾಡಿ ಅವರಿಬ್ಬರನ್ನು ನ್ಯಾಯಾಂಗ ಬಂಧನ ಕಳಿಸಿಕೊಡಲಾಗಿದೆ. ಸೊ ಅದರಿಂದ ಈ CPI ಆಲಂದ್ ಮತ್ತು ಅವರು ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. DYSP ಅವರು ಬರಬೇಕಾಗಿತ್ತು, ಅವರು ಬಂದಿಲ್ಲ, ನೈಟ್ ರೌಂಡ್ ಮಾಡಿದ್ರಿಂದ. ಸಿಮಿಲರ್ಲಿ 1,91,500 ಪ್ರಾಪರ್ಟಿಯ ಮನೆ ಕಳ್ತನ ಕೇಸಸ್ ಅಲ್ಲ. ಈಗ ಆಲಂದ್ ಸಿಮಿಲರ್ಲಿ ಅದೇ ತರಹ ಆಲಂದ್ ಪೊಲೀಸ್ ಠಾಣೆಯಲ್ಲಿ ಇತ್ತೀಚಿನ ಕಳೆದ 1 ತಿಂಗಳಲ್ಲಿ 7 ಪ್ರಕರಣಗಳು ಅವರು ಕಳ್ಳತನ ಕೇಸಸ್ಸು ಪತ್ತೆಯಾಗಿದೆ. ಟೋಟಲ್ ಅದರಲ್ಲಿ 3 ಕೇಬಲ್ ಕಳ್ಳತನ ಕೇಸಸ್ಸು ಮತ್ತು 3 ಬಸ್ ಸ್ಟ್ಯಾಂಡ್ ಕಡೆ